ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ವಾರ್ಷಿಕ ಪರೀಕ್ಷೆ ಆ್ಯನುವಲ್ ಎಕ್ಸಾಮ್ ಏನು ಬರ್ತಾ ಇದೆ, ಸೊ ಇದಕ್ಕೆ ನೀವು ಪ್ರಿಪ್ರೇಷನ್ಸ್ನ ಚೆನ್ನಾಗೇ ಮಾಡ್ಕೊಳ್ಬೇಕಾಗತ್ತೆ. 6 ಮಾರ್ಕ್ಸ್ ಸೆಕ್ಷನ್ ಡಿಯಲ್ಲಿ ಟೋಟಲ್ ಆಗಿ 18 ಮಾರ್ಕ್ಸ್ ಕವರ್ ಆಗುತ್ತೆ. ಹಾಗಾಗಿ 6 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ಆಲ್ರೆಡಿ ಇಂಗ್ಲೀಷ್ ಮೀಡಿಯಂ ಅವರಿಗೆ ಕೊಟ್ಟಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ಯಾಕೆ ಕ್ವಶನ್ಸ್ ಮಾತ್ರ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಕ್ವಶನ್ಸ್ನ ನಿಮಗೆ ಆಲ್ರೆಡಿ ಕೊಟ್ಬಿಟ್ರೆ ಯಾವ್ಯಾವ ಕ್ವಶನ್ ಇಂಪಾರ್ಟೆಂಟ್ ಅನ್ನೋದನ್ನು ಕರೆಕ್ಟಾಗಿ ನೀವು ಮಾರ್ಕ್ ಮಾಡಿಕೊಂಡು ಅದಕ್ಕೆ ಸ್ಟಡೀಸ್ನ ರೆಡಿ ಆಗ್ತೀರಿ, ಸ್ಟಡಿ ಮಾಡಲಿಕ್ಕೆ ಪ್ರಿಪೇರ್ ಆಗ್ತೀರಿ. ಸೊ ಆನ್ಸರ್ ಬೇಕು, ಖಂಡಿತವಾಗ್ಲೂ ಆನ್ಸರ್ನ ಅಪ್ಲೋಡ್ ಮಾಡ್ತೀನಿ. ಬಟ್ ಕ್ವಶನ್ಸನ್ನ ಫಸ್ಟ್ ಕೊಟ್ಕೊಳ್ಳೋದ್ರಿಂದ ನಿಮಗೂ ಕೂಡ ಒಂದು ನಿರಾಳ ಆಗುತ್ತೆ, ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸು ನಾವು ಓದ್ಕೊಳ್ಬೇಕು ಅಂತ. ರೀಸನ್ ಏನು, ಯಾಕೆ ನಿಮಗೆ ಆರಾಮಾಗಿರಬಹುದು ಇದಿಷ್ಟು ಕ್ವಶನ್ಸನ್ನ ಓದ್ಕೊಂಡು ಅಂತ ಹೇಳಿದ್ರೆ, ಕೇವಲ ನಿಮ್ಮ ಒಂದು 3 ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ಅದರಲ್ಲಿ ಮಾತ್ರ ಕ್ವಶನ್ಸನ್ನ ರೈಸ್ ಮಾಡಿಲ್ಲ. ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸಲ್ಲಿ ಏನೇನು ಕ್ವಶನ್ಸ್ ಬಂದಿದೆ ಅಂತ ನೋಡಿಕೊಂಡು ಅನಲೈಸ್ ಮಾಡಿ ಒಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಹಾಗಾಗಿ 6 ಮಾರ್ಕ್ಸ್ ಮತ್ತು 4 ಮಾರ್ಕ್ಸಿಗೆ ಏನು ಕ್ವಶನ್ಸ್ ಕೊಟ್ಟಿದ್ದೀನಿ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೆಕ್ಷನ್ ಸಿಯಲ್ಲಿ ಟೋಟಲ್ ಆಗಿ 20 ಮಾರ್ಕ್ಸ್ ಕವರ್ ಆಗುತ್ತೆ. ಸೊ ಆ 20 ಮಾರ್ಕ್ಸನ್ನು ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ. ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಏನಿದೆ, ಟೋಟಲ್ ಆಗಿ ಒಂದು 5 ಟಾಪಿಕ್ನ ನೋಡಿಕೊಂಡ್ರೆ ಸಾಕು, ಈಸಿಯಾಗಿ 10 ಮಾರ್ಕ್ಸಿನ ಸ್ಕೋರ್ ಮಾಡ್ಬೋದು. ಸೊ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ. ಯಾವ ಟಾಪಿಕ್ ಅಂತ ನಿಮಗೂ ಕೂಡ ಐಡಿಯಾ ಇರುತ್ತೆ, POQ ಅಲ್ಲಿ ಯಾವ್ದು ಕೇಳ್ತಾರೆ ಅಂತ. ಸೊ ಇನ್ನೊಮ್ಮೆ ಕೂಡ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಹಾಗೂ 2 ಮಾರ್ಕ್ಸ್ ಎಲ್ಲವನ್ನೂ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಬಟ್ ನಮಗೆ 4 ಮಾರ್ಕ್ಸು 6 ಮಾರ್ಕ್ಸು ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈಗ ನಿಮಗೆ ಕ್ವಶನ್ಸ್ ಕೊಟ್ಟರೆ 4 ಮಾರ್ಕ್ಸ್ ಕೊಟ್ಟಿದ್ದು ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಆನ್ಸರ್ಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಮಕ್ಕಳೇ, ಓಕೆನಾ? ಇಲ್ಲಿ 4 ಮಾರ್ಕ್ಸಿಗೆ ಸಂಬಂಧಪಟ್ಟಾಗೆ ಮೇನ್ಲಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದ್ಯಾವುದಿದೆ ಅನ್ನೋದನ್ನು ಲಿಸ್ಟ್ ಮಾಡಿದ್ದೀನಿ. ಇದಿಷ್ಟು ಕ್ವಶನ್ಸ್ಗಳನ್ನ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಪ್ರಿಪ್ರೇಷನ್ಸ್ ಮಾಡ್ತಾ ಇರಿ. ಗೊತ್ತಿರುವಷ್ಟು ಕ್ವಶನ್ಸನ್ನು ಕಲಿತಾ ಇರಿ, ಅರ್ಥ ಮಾಡಿಕೊಂಡು ಓದಿ ಕ್ಲೀನಾಗಿ. ಯಾಕಂತ ಹೇಳಿದ್ರೆ ಕೆಲವೊಂದು ಟಾಪಿಕ್ನ ಓನಾಗಿ ಕೂಡ ಬರೆಯೋದಕ್ಕೆ ಅವಕಾಶ ಇದೆ. ರೈಟ್ ಎ ನೋಟ್ ಆನ್ ಮಾರ್ಕೆಟ್ ಎಕಾನಮಿ, ಫಸ್ಟ್ ಒನ್. ಸೆಕೆಂಡ್ ಒನ್, ರೈಟ್ ಎ ನೋಟ್ ಆನ್ ಎಕ್ಸ್ಟರ್ನಾಲಿಟೀಸ್. ಥರ್ಡ್ ಕ್ವಶನ್, ಎಕ್ಸ್ಪ್ಲೈನ್ ದ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಆಫ್ ಆನ್ ಎಕಾನಮಿ. Fourth one, identify the difference between substitutes and complements. Briefly explain in what way macroeconomic is different from microeconomics. Microeconomics ಮತ್ತು macroeconomicsಗೆ differencesನ ಬರಿಬೇಕು. List out the differences between total utility and marginal utility. Briefly explain the functions of RBI. Write the chart of components of capital account. Write the chart of components of current account. ಎರಡರಲ್ಲಿ ಒಂದು ಇಂಪಾರ್ಟೆಂಟು. Money acts as a convenient unit of account. Justify this statement with example. Explain the transactionary motive and speculative motive of demand for money. Explain the long run cost. Discuss how the family farm, weaver and teacher can use their resources to fulfill their needs in a simple economy. Briefly explain the central problems of an economy. Write a note on balance of trade. Write a note on balance of payment. ಎರಡು ಇಂಪಾರ್ಟೆಂಟು, ಎರಡರಲ್ಲಿ ಒಂದು ವೆರಿ ಇಂಪಾರ್ಟೆಂಟು. ಎರಡು ಕಾನ್ಸೆಪ್ಟ್ ಕವರ್ ಮಾಡ್ಕೊಳ್ಳಿ. ರೈಟ್ ಎ ಟೇಬಲ್ ಟು ಶೋ ದ ಇಂಪ್ಯಾಕ್ಟ್ ಆಫ್ ಸೈಮಲ್ಟೇನಿಯಸ್ ಶಿಫ್ಟ್ಸ್ ಆನ್ ಈಕ್ವಿಲಿಬ್ರಿಯಮ್. ಇದು ನೀವು ಒಂದು ಟೇಬಲ್ನ ನೋಡ್ಕೊಂಡ್ರೆ ಆಯಿತು, ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ. ಒಂದು ಟೇಬಲ್ನ ನೀಟಾಗಿ ನೋಡ್ಕೊಳ್ಳಿ ಮಕ್ಕಳೇ. Briefly explain the production possibility frontier with the help of a diagram. Write about legal definitions of money. Write about the concept of price floor. Write a note on price ceiling. Price floor, price ceiling. Very important topic. ಎರಡರಲ್ಲಿ ಒಂದು ಗ್ಯಾರಂಟಿ. Explain the role of government and household sector in both developed and developing nations. Last one, explain isocant with the help of a diagram. So ಇದಿಷ್ಟು ಕೂಡ 4 ಮಾರ್ಕ್ಸಿನ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಟೈಮ್ ವೇಸ್ಟ್ ಮಾಡದೆ ಕರೆಕ್ಟಾಗಿ ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ, ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳಿ. ಯಾವುದ್ಯಾವುದು ಆನ್ಸರ್ನ ಕಲ್ತಿದ್ದೀರಿ ಅದು ಬರೆದು ಪ್ರಾಕ್ಟೀಸ್ ಮಾಡಿ, ಹೆಲ್ಪ್ಫುಲ್ ಆಗಿರುತ್ತೆ. ಟೈಮ್ ಇದೆ, ಟೆನ್ಷನ್ ಮಾಡ್ಕೊಳ್ಳೋದೆ, ಆರಾಮಾಗಿ ಓದಿ, ಕೂಲಾಗಿ ಓದಿ, ಆರಾಮಾಗಿ ಕಂಪ್ಲೀಟ್ ಮಾಡಿಕೊಂಡು ಎಕ್ಸಾಮ್ನ ಚೆನ್ನಾಗಿ ಬರಿಬಹುದು. ಓಕೆನಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸು ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ. ಸೊ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಮುಂದೆ ನೋಡಿದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು.